ದ್ವಾರವನ್ನು ತೆರೆಯಲು ಆ ರಮಣೀಯ ದೃಶ್ಯ ಕಂಡು ದೃಶ್ಯಚಿಕಿತನಾಗಿರುವಂತೆ ಕತ್ತಿನ ಹಿಂಜಾರಿನ ರೋಮಗಳು ನಿಂತಿರಲು ಯಾಕೋ ನನ್ನ ಪ್ರಾಣಿ ಪ್ರವೃತ್ತಿ ಯಾವುದೋ ದುಷ್ಟ ಪರಭಕ್ಷಕ ನನ್ನನ್ನು ದಿಟ್ಟಿಸಿ ನೋಡುವ ಭಾಸ ಕೊಡುತ್ತಿತ್ತು. ತೂಗು ಸೇತುವೆಯ ಕಿರಿಕಿರಿ ಶಬ್ದದ ನಡುವೆ ನನಗನ್ನಿಸಿದ್ದಿಷ್ಟೇ, ಏಕೆ ಇಲ್ಲಿ ಇಷ್ಟು ನೀರವ ಮೌನ? ಪರಭಕ್ಷಕಗಳು ಬೇಟೆಗೆ ಇಳಿಯುವಾಗ ಮಾತ್ರ ಬೇಟೆಯ ಪ್ರಾಣಿಗಳು ನಿಶಬ್ದವನಿಸುವುದು. ನಿಮಿರಿ ನಿಂತ ರೋಮಗಳು ಗುಡುಗಿನೊಡನೆ ಸ್ಪರ್ಧಿಸುತ್ತಿರುವ ನನ್ನ ಹೃದಯ ಬಳಿ ಎರಡೂ ನನ್ನನ್ನು ಬಂದ ದಾರಿಗೆ ಹಿಂದಿರುಗಲು ಗೋಗರೆಯುತ್ತಿದ್ದವು. ಆದರೂ ಯಾವುದೋ ಭಂಡ ಧೈರ್ಯ, ಆ ಧೈರ್ಯ ಬಹುಶಃ ನನ್ನ ಕೈಯಲ್ಲಿದ್ದ ಗದೆಯಿಂದ ಬಂದೆರಗಿದ್ದೋ ಏನು. ಕಾಲ್ಗಳು ನನ್ನ ಹೃದಯದ ಮಾತು ಕೇಳಲೊಪ್ಪಲಿಲ್ಲ. ನನ್ನ ಪ್ರಾಣಿ ಪ್ರವೃತ್ತಿಯ ಊಹೆ ಸರಿಯಿದ್ದರೂ ಅದು ತೀಕ್ಷ್ಣವಾಗಿರಲಿಲ್ಲ. ನನ್ನನ್ನು ಕುರುಕುಟ್ಟುತ್ತಾ ಬೇಟೆಯಾಡಲು ನೋಡುತ್ತಿದ್ದದ್ದು ಪರಭಕ್ಷಕವಲ್ಲ, ನರಭಕ್ಷಕ. ಹೋರಾಡಲು ನಾನು ಹಿಂಜರಿಯಲಿಲ್ಲ, ಆದರೆ ಅದರ ಕರುಳು ಚೀರಾಗಿ ನನ್ನ ಮಾಂಸಖಂಡಗಳನ್ನು ನಿಂತಲ್ಲಿ ಮರುಕ್ಷಣವೇ ಅದರ ಚುಚ್ಚುಗತ್ತಿ ನುಗ್ಗಿ ಎದೆಯ ಸಿಡಿ